ಈಗ ಗಾಯಗೊಂಡಿರ್ತಕ್ಕಂಥವ್ರನ್ನ ವಿಚಾರಿಸಿದ್ರೆ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ? ಇವತ್ತು ರಾಮೇಶ್ವರ ಕೆಫೆಯಲ್ಲಿ ನಡೆದಿರುವಂಥ ಘಟನೆ ಅತ್ಯಂತ ದುರ್ದೈವದ ಘಟನೆ ಮತ್ತು ಅಷ್ಟೇ ಖಂಡನೀಯವಾದದ್ದು. ಇಲ್ಲಿ 3 ಗಾಯಾಳುಗಳಿದ್ದಾರೆ. ಸನ್ಮಾನ್ಯ ರಾಜ್ಯಪಾಲರು ಗಾಯಾಳುಗಳನ್ನು ನೋಡಕ್ಕೆ ಬಂದಿದ್ದರು. ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ಅಶೋಕ್ ಅವರು, ನಾವೆಲ್ಲ ಸೇರಿ ನೋಡಿದ್ದೇವೆ. ಒಬ್ಬರಿಗೆ ಸ್ವಲ್ಪ ಗಾಯ ಜಾಸ್ತಿ ಆಗಿದೆ. ಅವರು ಈ ಆಸ್ಪತ್ರೆಯಲ್ಲಿರೋದು, ಅವರ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಇನ್ನು ಇಬ್ಬರದು ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಈಗ ಡಾಕ್ಟರ್ಸ್ ಇಲ್ಲಿರುವಂಥ ಪೇಷಂಟ್ಗಳ ಬಗ್ಗೆ ಹೇಳಿರುವಂಥದ್ದು, ಅವರು ಆರೋಗ್ಯ ಯಾವುದೇ ರೀತಿಯ ಔಟ್ ಆಫ್ ಡೇಂಜರ್ ಇದ್ದಾರೆ, ಲೈಫ್ಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಈ ಒಟ್ಟಾರೆ ಘಟನೆ, ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ, ಕಾಂಗ್ರೆಸ್ ಸರ್ಕಾರದ ನೀತಿ ಮತ್ತು ಅದರ ನಿಯತ್ತೇನಿದೆ, ಇದರ ಕಾರಣದಿಂದ ಒಂದು ರೀತಿ ಕುಮ್ಮಕ್ಕು ಸಿಗ್ತಾ ಇದೆ. 4 ದಿವಸದ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗನೇ ನಾವು ಈ ರೀತಿಯ ಘಟನೆಗಳನ್ನು ಸಹನ ಮಾಡೋದಿಲ್ಲ ಅನ್ನುವಂಥದ್ದು ಹೇಳಲಿಲ್ಲ ಇವರು. ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಅವರಿಗೆ ಕುಮ್ಮಕ್ಕು ಸಮರ್ಥನೆ ಕೊಡುವ ರೀತಿಯಲ್ಲಿ ಮಾತನಾಡಿದ್ದರಿಂದ ಈ ಹಿಂದೆನೂ ಕೂಡ PFI ಇತ್ಯಾದಿ ಮೇಲೆ ಇದ್ದಂಥ ಕೇಸುಗಳನ್ನು ವಾಪಸ್ ತೆಗೆದಿರುವಂಥದ್ದು. ಈ ಅಪೀಸ್ಮೆಂಟ್ ಕಾರಣದಿಂದ, ಅಪೀಸ್ಮೆಂಟ್ ಟರ್ನ್ಸ್ ಇಂಟು ದಿ ರ್ಯಾಡಿಕಲೈಸೇಷನ್ ಆ್ಯಂಡ್ ರ್ಯಾಡಿಕಲೈಸೇಷನ್ ಟರ್ನ್ಸ್ ಇಂಟು ಟೆರರಿಸಮ್. ಸೊ ದಿಸ್ ಈಸ್ ದಿ ಪ್ರಾಬ್ಲಮ್. ಕಾಂಗ್ರೆಸ್ ಪಾರ್ಟಿ ಈ ಒಂದು ತುಷ್ಟೀಕರಣದ ರಾಜಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ಸಮಸ್ಯೆ ಆಗ್ತಾ ಇದೆ. ಈ ತುಷ್ಟೀಕರಣದ ರಾಜಕಾರಣವೇ ಇವತ್ತಿನ ಈ ಒಂದು ಸ್ಥಿತಿಗೆ ಕಾರಣ ಆಗಿದೆ ಅಂತನ್ನುವಂಥದ್ದು ನಮ್ಮ ಭಾವನೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಸರ್, ಪರಮೇಶ್ವರ್ ಅವರು ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಬಿಜೆಪಿಯವರು ಸಹಕಾರ ಕೊಡಬೇಕು ಅಂತ. ನಾವು ಸಹಕಾರ ಕೊಡ್ತಾನೆ ಇದ್ದೀವಿ. NIA ತನಿಖೆ ಬೇಕಾದರೂ ರಾಜ್ಯ ಸರ್ಕಾರ ಕೇಳ್ಕೊಂಡ್ರೆ ನಾವು ಅದಕ್ಕೂ ತಯಾರಿದ್ದೇವೆ. ಅದರ ಸಹಕಾರ ಕೊಡೋದು ಅಂತಂದರೆ ನೀವು ಅಪೀಸ್ಮೆಂಟ್ ಮಾಡಲಿಕ್ಕೆ ನಾವು ಸಹಕಾರ ಕೊಡೋದಿಲ್ಲ, ತನಿಖೆಗೆ ನಾವು ಸಹಕಾರ ಕೊಡ್ತೇವೆ. ಹಾಗೆ FSL ತಜ್ಞ ಪಡೀಂದ್ರ ಅವರು ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಮಾತನ್ನ FSL ಅಧಿಕಾರಿಯೊಬ್ಬರು ಹೇಳಿ. ನೋಡಿ, ಅದರಲ್ಲಿ ಎಲ್ಲ ಮಾಧ್ಯಮದವರು ಸಹಿತ ಇರ್ರೆಸ್ಪೆಕ್ಟಿವ್ ಆಫ್ ಅವರು ಯಾವ ಚಾನಲ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ಚಾನಲ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜ್, ಎಲ್ಲರೂ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ. ಇದರ ಹೊರತುಪಡಿಸಿಯೂ ಸಹಿತ ಹರಿಪ್ರಸಾದ್ ಅವರ ಧೋರಣೆ ಹೆಂಗಿತ್ತು, ಅದಾದ ನಂತರ ಕಾಂಗ್ರೆಸ್ಸಿನ BK ಹರಿಪ್ರಸಾದ್ ಅವರು ಏನು ಮಾತನಾಡಿದರು, ಇದೆಲ್ಲವೂ ಸಹಿತ ಒಂದು ರೀತಿ ಕುಮ್ಮಕ್ಕು ಸಿಗ್ತದೆ. ಇದಕ್ಕೆ ಈ ಘಟನೆಗಳು ನಡೀಲಿಕ್ಕೆ ಕಾರಣ ಏನು? ಇದೇ ಕಾರಣ. ಯಾಕಂದ್ರೆ ಅವ್ರೇನು ಹೇಳ್ತಾರೆ, ನಮಗೆ ಅವರು ವೈರಿ ಅಂತ, ಪಾಕಿಸ್ತಾನದವರು. ಅಂದರೆ ಮುಂಬೈದಲ್ಲಿ ಬ್ಲಾಸ್ಟ್ ಆದಾಗ ನಿಮ್ಗೆ ವೈರಿ ಆಗಿರಲಿಲ್ವ ಅವರು? ಅಥವಾ ಬೇರೆ ಬೇರೆ ಘಟನೆಗಳು ಕಾಶ್ಮೀರದಿಂದ ಹಿಡ್ಕೊಂಡು, ಮುಂಬೈ ಫಸ್ಟ್ ಬ್ಲಾಸ್ಟ್ನಿಂದ ಹಿಡ್ಕೊಂಡು, ಸ್ವಾಮಿನಾರಾಯಣ ಮಂದಿರದಿಂದ ಹಿಡ್ಕೊಂಡು ಡೆಲ್ಲಿಯಲ್ಲಿ ಆದಂಥ ಸ್ಫೋಟದ ತನಕನೂ ಕಾಂಗ್ರೆಸ್ ಅವತ್ತಿನ ಪಾಕಿಸ್ತಾನದ ಕೈವಾಡ ಇದೆ ಅಂತಿದೆ. ಕಾಂಗ್ರೆಸ್ ಸರ್ಕಾರ ಹೇಳಿತ್ತಲ್ಲ, ನಿಮ್ಗೆ ವೈರಿ ಅಲ್ವಾ ಅವರು? ಅವರು BJPಗೆ ವೈರಿ, ನಮಗಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತಂದ್ರೆ ಯಾವ ರೀತಿಯ ಕುಮ್ಮಕ್ಕು ಇವರಿಗೆ ಸಿಗಬಹುದು ಈ ಮತಾಂಧರಿಗೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಪಾರ್ಟಿ ಈಗಲಾದರೂ ಅರ್ಥ ಮಾಡ್ಕೋಬೇಕು ಅಂತ ನಾನು ಆಗ್ರಹಿಸ್ತೇನೆ. ಕಾನೂನು ಸುವ್ಯವಸ್ಥೆ ತುಷ್ಟೀಕರಣದ ಕೇಂದ್ರ ಮಧ್ಯಪ್ರವೇಶ NIA ತನಿಖೆ ಅವ್ರು ಕೇಳಿದ್ರೆ ನಾವು NIA ತನಿಖೆಗೆ ಡಿಮಾಂಡ್ ಮಾಡಿದ್ವಿ. ನಾವು BJP ಹ್ಯಾಸ್ ಆಲ್ರೆಡಿ ಡಿಮಾಂಡೆಡ್ NIA ಇನ್ವೆಸ್ಟಿಗೇಷನ್ ಆಗಬೇಕದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.